ಪೋರ್ಲಪಾಡಿನప్పుడు ಬೊಬ್ಬಟ್ಲು ನಿಮಗೆ ಗೊತ್ತಾ? ಏನಪ್ಪ ಇದು ಕನ್ನಡ ವ್ಲಾಗ್ಸಲ್ಲಿ ತೆಲುಗು ಮಾತಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ನಮ್ಮ ನೇಬರ್ ಒಬ್ಬರು ಅಂದರೆ ಪುಟ್ಟು ಪಾಪನ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತಿರ್ತೀನಲ್ವ, ಆ ಮಗು ದಬಾಕೊಂತಂತೆ. ಫಸ್ಟ್ ಟೈಮ್ ದಬಾಕೊಂಡಾಗ ಅವರು ಈ ರೀತಿ ಬೊಬ್ಬಟ್ಲು ಮಾಡ್ತಾರಂತೆ. ಸೊ ಅದಕ್ಕೆ ಅವರು ಬೋರ್ಲಪಾಡಿನప్పుడు ಬೊಬ್ಬಟ್ಲು ಅಂತಾರೆ. ನಿಮಗೆ ಗೊತ್ತಲ್ವಾ, ಅವರೆಲ್ಲ ಬೊಬ್ಬಟ್ಲು ಅಂತಾನೆ ಕರೆಯೋದು, ನಾವೆಲ್ಲ ಒಬ್ಬಟ್ಟು ಅಂತ ಕರಿತೀವಿ. ಮಗುಗೆ 6 ತಿಂಗಳು ಕಂಪ್ಲೀಟ್ ಆಗಿದ್ದಕ್ಕೆ ಕೇಕ್ ಕೂಡ ಕಟ್ ಮಾಡಿದ್ರು. ಸೊ ಕೇಕು ಬೊಬ್ಬಟ್ಲು ಎರಡು ತಂದ್ಕೊಟ್ಟಿದ್ರು. ತುಂಬಾ ಅಂದರೆ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇದನ್ನ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ, ಹಸ್ಬೆಂಡ್ ಬರ್ಡೇ ಇತ್ತು ಅವತ್ತು. ಅಂದರೆ ಇಂಡಿಯಾ ಟೈಮ್ ಪ್ರಕಾರ ಹಿಂದಿನ ದಿನನೇ ಇಲ್ಲಿರುತ್ತಲ್ವ, ರಾತ್ರಿ ಆಗಿತ್ತು. ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೆ. ಅಷ್ಟರಲ್ಲಿ ಅವರು ತಂದ್ಕೊಟ್ರು, ಮಗುಗೆ ಈ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ಎಷ್ಟೊಂದು ಸರಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದು ನಿಜ ಅಂತ ಅನ್ಸುತ್ತೆ. ನನ್ನ ಜೀವನದಲ್ಲಿ ತುಂಬ ಸರಿ ಇದು ಆಗಿದೆ. ಯಾಕಂದರೆ ರಾತ್ರಿ ಆಗಿತ್ತು, ಇನ್ನೇನು ಅಡುಗೆ ಎಲ್ಲ ಮುಗ್ದೋಗಿತ್ತಲ್ಲ, ಏನು ಮಾಡೋದು ಸ್ವೀಟ್ ಇಷ್ಟೊತ್ತಲ್ಲಿ ಅಂತ ಯೋಚನೆ ಮಾಡಬೇಕಾದ್ರೆ ಮನಸ್ಸಲ್ಲಿ ಅನ್ಕೊತಾ ಇದೆ, ಸ್ವೀಟ್ ಇದ್ದಿದ್ರೆ ಏನಾದರೂ ಕೊಡ್ಬೋದಿತ್ತಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು. ಹಂಗೆ ಅನ್ಕೊಂಡಿದ ತಕ್ಷಣವೇ ಒಂದು ಕಾಲ್ ಬಂತು, ಫ್ರೆಂಡ್ ತಂದ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಮ್ಯಾನಿಫೆಸ್ಟ್ ಕೂಡ ವರ್ಕ್ ಆಗುತ್ತೆ ಅಲ್ಲ. ಹಾಗೆ ಹಸ್ಬೆಂಡ್ ಬರ್ಡೇಗೆ ನೀವೆಲ್ಲರೂ ತುಂಬಾ ವಿಶಸ್ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ವಿಶಸ್ಗೆ. ಹಾಗೆ ಇದು ಅವ್ರ ಬರ್ಡೇ ದಿನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು, ಸೆಕೆಂಡ್ ಅಪಾಯಿಂಟ್ಮೆಂಟ್ ರಾಕಿ ವ್ಯಾಕ್ಸಿನೇಷನ್ಗೆ. ಸೊ ಬೇಡ ಅಂತ ಹೇಳಿದ್ದೆ, ಅವರು ಏನು ನಾನು ಚಿಕ್ಕ ಮಗುನ ಇನ್ನೇನು ಸೆಲೆಬ್ರೇಟ್ ಮಾಡ್ಕೊತೀನಿ ಬೇಡ ಅಂತೆಲ್ಲ ಹೇಳ್ಬಿಟ್ಟು ಅವತ್ತೇ ತೊಗೊಂಡಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ರಾಕಿಗೆ ಏನೋ ಗೊತ್ತಿಲ್ಲ, ಈ ಒಂದು ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅವ್ನಿಗೇನೋ ಪದೇ ಪದೇ ಮನೆಗೆ ಹೋಗೋದು ಮತ್ತು ಇನ್ನೊಂದು ಸರಿ ಬರೋದು ಈ ರೀತಿಯೇ ಆಗುತ್ತೆ. ಸೊ ಮನೆಗೆ ಬಂದ್ವಿ. ಏನಕ್ಕಂತಂದ್ರೆ ಅವ್ನು ಬೆಳಗ್ಗೆ ಸ್ವಲ್ಪ ಖಾಲಿ ಹೊಟ್ಟೆನಲ್ಲಿ ವಾಮಿಟ್ ಮಾಡಿದ. ವಾಮಿಟ್ ಅಂದರೆ ಬರೀ ನೀರು ಥರ, ಈ ಗ್ರಾಸ್ ಎಲ್ಲ ತಿಂತಿರ್ತಾನಲ್ವ, ಅದರಿಂದ ಲೈಟಾಗಿ ಒಂದು 5 ml ಅಷ್ಟೇ. ಅಂದರೆ ಡಾಕ್ಟರ್ ಎನಿ ಕನ್ಸರ್ನ್ಸ್ ಅಂತ ಕೇಳಿದ್ದಕ್ಕೆ ಹೇಳಿದ್ವಿ ಅಷ್ಟೇ. ಅವ್ರು ಇದ್ಕೊಂಡು ಸೆನ್ಸಿಟಿವ್ ಸ್ಟಮಕ್ ಇರುತ್ತೆ, ಇವಾಗ ನಾವು ವ್ಯಾಕ್ಸಿನ್ ಎಲ್ಲ ಮಾಡೋದಕ್ಕಾಗೋದಿಲ್ಲ, ಸೊ ಒಂದು 3-4 ಡೇಸ್ ಆದಮೇಲೆ ಮತ್ತೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಮನೆಗೆ ಕಳಿಸಿದ್ರು. ಸೊ ಈ ರೀತಿ 2 ಸರಿನೂ ಆಯಿತು. ಮತ್ತೆ ಅಪಾಯಿಂಟ್ಮೆಂಟ್ ತೊಗೊಂಡು ಮನೆ ಕಡೆಗೆ ಬಂದ್ವಿ. ಇನ್ನು ನಾವೆಲ್ಲ ಸಿಂಪಲ್ ಆಗಿ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಬರ್ತಡೇ ಅಂದಿದ ತಕ್ಷಣ ಮನೆಯಲ್ಲಿ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗಿ ಬರೋದು, ಮನೇಲಿ ಏನಾದರೂ ಸಿಹಿ ಮಾಡೋದು ಇಷ್ಟೇ ಆಗಿರುತ್ತೆ. ಸೊ ಬೆಳಗ್ಗೆ ರಾಕಿ ಅಪಾಯಿಂಟ್ಮೆಂಟ್ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ, ಇನ್ನು ನಾನು ಹೋಗೋ ರೀತಿ ಇರಲಿಲ್ಲ. ಸರಿ ರಾಕಿ ನೋಡ್ಕೊಂಡು ನಾನು ಮನೇಲಿ ಇರ್ತೀನಿ, ನೀವು 3 ಜನ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದಾಯಿತು. ಅದು ಮಕ್ಕಳು ಇವತ್ತು ಅವ್ರ ಅಪ್ಪನಿಗೆ ಹೋಗಲೇಬೇಕು ದೇವಸ್ಥಾನಕ್ಕೆ ಅಂತ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅಲ್ಲಿ ಬರ್ತಾ ಬೇಕ್ರಿನಲ್ಲಿ ಕೇಕ್ ಕೂಡ ತೊಗೊಂಡು ಬರ್ಬೋದು. ಮತ್ತು ಅಡುಗೆನೂ ಏನು ಮಾಡೋಕ್ಕೆ ಹೋಗಬೇಡಿ, ತಾಯಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತೆಲ್ಲ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲೆಲ್ಲ ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕಲ್ವ. ಸೊ ಹಾಗಾಗಿ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಅದು ಕರೆಕ್ಟಾಗಿ ಆಗುತ್ತೆ. ಇಲ್ಲ ಅಂತ ಅಂದರೆ ಫುಲ್ ದಿನಾನೇ ವೇಸ್ಟ್ ಆಗಿಬಿಡುತ್ತೆ. ಅದರಲ್ಲೂ ಈ ಬಿಸಿಲಲ್ಲಿ ಹೊರಗಡೆ ಓಡಾಡೋದು ಅಂತ ಅಂದರೆ ಫುಲ್ ತಲೆನೋವಂತೂ ಬಂದ್ಬಿಡುತ್ತೆ. ಇಲ್ಲಿ ರಾಕಿ ನೋಡ್ಬೋದು, ಅವ್ರು ಹೋದ್ಮೇಲೆ ಬರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಮುನ್ಸ್ಕೊಂಡು ಕುತ್ಕೊಂಡಿದ್ದ, ಎಷ್ಟೊತ್ತಾದರೂ ಬರಲೇ ಇಲ್ಲ. ಅದಾದಮೇಲೆ ಫುಲ್ ಸಪ್ಪಗಿದ್ದ. ಅದಕ್ಕೋಸ್ಕರ ಅವರು ದೇವಸ್ಥಾನ ಇನ್ನೂ ಕ್ಲೋಸ್ ಆಗಿದೆ ಅಂದರೆ 6 ಗಂಟೆಗೆ ಓಪನ್ ಅಲ್ವಾ, ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ರಾಕಿ ಮಿಸ್ ಮಾಡ್ಕೊತಾ ಇದ್ದಾನೆ ಅಂದಿದ್ದಕ್ಕೋಸ್ಕರ ಅವನ ಹತ್ರ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು.